ಭಯದ ವಾತಾವರಣದಲ್ಲಿ ಫೈಲ್ಗಳನ್ನ ಪೆಂಡಿಂಗ್ ಇಡ್ತಾರೆ. ಧೈರ್ಯವಾಗಿ ಭಯದ ವಾತಾವರಣ ಅವ್ನ ಮೈ ಮೇಲೆ ಹಾಕ್ಕೊಳ್ದೆ ಕೊಟ್ಟರೆ, ಈ ಅಡಿಕೆ ಕದ್ದವನು ಕಳ್ಳ, ಆನೆ ಕದ್ದವನು ಕಳ್ಳ, ಯಾವುದೇ ಪರ್ಸೆಂಟೇಜ್ ನೋಡಬಾರ್ದು, ಎಲ್ರದ್ದು ಫೈಲ್ ಮೂವ್ ಆಗಲಿ, ಎಲ್ರಿಗೂ ಪ್ರಾಸಿಕ್ಯೂಷನ್ಗೆ ಹೋಗಲಿ, ಸುಪ್ರೀಂ ಕೋರ್ಟ್ ತನಕ ಹೋಗಲಿ ಬಿಡಿ. ಅವ್ನು ಸಾಚ ಆಗಿದ್ರೆ ನಗ್ನಗ್ತಾ ಬರಲಿ, ಅವ್ನು ಕಳ್ಳ ಆಗಿದ್ರೆ ಒಳಗಡೆ ಇರಲಿ. ಸಾರ್ವಜನಿಕರು ಯಾವ ಆಫೀಸ್ಗೆ ಹೋಗಿ ಎಲ್ಲಿ ಕೊಟ್ಟರು ಯಾವ ಫೈಲು ಮೂವ್ ಆಗಲ್ಲ. ಏನಂತಾರೆ ಕೋರ್ಟಲ್ಲಿ ಆಗುತ್ತಾ? ಅದಕ್ಕೆ ಸಾರ್ವಜನಿಕರು ಏನು ಮಾಡ್ಬಿಟ್ರು, ನಮ್ಗೆ ಅಧಿಕಾರ, ನಮ್ಗೆ ಏನೂ ಇಲ್ಲ ಅಂತ ಸುಸ್ತಾಗ್ಬಿಟ್ಟಿದ್ದಾರೆ. 4 ದಿವಸ ಟಿವಿಗಳಲ್ಲಿ ನೋಡ್ಕೊಂಡು ಮಜಾ ಮಾಡ್ತೇವೆ. ಓ ಇವ್ರದ್ದು ಬಂತು, ನಾಳೆ ಅವ್ರದ್ದು ಬಂತು ಅಂತೀವಿ. ಆಮೇಲೆ ಒಂದು ವಾರ ಆದಮೇಲೆ ಯಾವುದೋ ಒಂದು ಫಿಲಮ್ ನೋಡ್ತಾ ಇರ್ತೀವಿ, ಯಾವನು ಹೇಳ್ತಾನೆ ಏನು ಬಂತು ಅಂತ, ಟಿವಿ ಚೇಂಜ್ ಮಾಡಿ ನೋಡೋ ಅಂತಾನೆ. ಸರ್, ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯನವ್ರದ್ದು ಪ್ರಾಸಿಕ್ಯೂಷನ್ ಸಂಕಷ್ಟ ಇಷ್ಟು ದಿನ ಇತ್ತು, ಇನ್ನೂ ಕೂಡ ಇದೆ ಅವರಿಗೆ. ಬಟ್ ಇವಾಗ HD ಕುಮಾರಸ್ವಾಮಿ ಅವ್ರಿಗೂ ಕೂಡ ಸ್ಟಾರ್ಟ್ ಆಗಿದೆ. ಏನು ದ್ವೇಷದ ರಾಜಕೀಯನೇ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ನಿಮ್ಗೆ ಏನು ಅನ್ಸುತ್ತೆ? ಈಗ ಒಂದು ಎಕ್ಸಾಂಪಲ್ಲು, ಒಂದು ಸ್ಕೂಲ್ನಲ್ಲಿ ಅಥವಾ ಒಂದು ಒಳ್ಳೆ ತುಂಬ ಹೆಸರುವಾಸಿಯಾದಂಥ ಒಂದು ಕಾಲೇಜಲ್ಲಿ ಒಂದು ಮಗು ಓದ್ತಾ ಇರ್ತಾನೆ. ಅವನು ಏನೋ ಒಂದು ತಪ್ಪು ಮಾಡಿರ್ತಾನೆ. ಅವ್ನು ತಪ್ಪು ಮಾಡಿರೋದನ್ನ ಯಾರಿಗೆ ಹೇಳ್ತಾರೆ? ಹೋಗಿ ಪ್ರಿನ್ಸಿಪಲ್ಗೆ ಹೇಳ್ತಾರೆ. ಪ್ರಿನ್ಸಿಪಲ್ ಏನು ಮಾಡ್ತಾರೆ? ಮ್ಯಾನೇಜ್ಮೆಂಟ್ಗೆ ಹೇಳ್ತಾರೆ. ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡ್ತಾರೆ? ಅರ್ಧ ಸ್ಕೂಲ್ ಕಟ್ಸಿರೋದು ಅವ್ನ ದುಡ್ಡಲ್ಲಿ ಕಣಪ್ಪ, ನೀನು ಅವನ ಮೇಲೆ ಕಂಪ್ಲೇಂಟ್ ತಗೊಂಬಂದಿದೆಯಲ್ಲ ಅಂತಾರೆ. ಇಲ್ಲ ಸರ್, ತುಂಬ ಗಲಾಟೆ ಆಗ್ತಿದೆ ಇವರಿಂದ, ಎಲ್ಲರಿಗಿಂತ ಇವರು ಸ್ವಲ್ಪ ನಮ್ಮ ಹೆಸರು ಹಾಳಾಗ್ತಿದೆ ನಮ್ಮ ಕಾಲೇಜಲ್ಲಿ ಅಂತಾರೆ. ಅವನೇನು ಮಾಡ್ತಾರೆ? ಮ್ಯಾನೇಜ್ಮೆಂಟನ್ನು ನೀವು ಹೋಗಿ ನಾನು ಹ್ಯಾಂಡ್ಲ್ ಮಾಡ್ತೀನಿ ಅಂತ ಪ್ರಿನ್ಸಿಪಲ್ ಕಳಿಸ್ಬಿಡ್ತಾರೆ. ಅವನೇನು ಮಾಡ್ತಾನೆ? ಒಂದಷ್ಟು ದಿವಸ ರಜಾ ಹಾಕ್ಬಿಟ್ಟು ನಿಮ್ಮ ಮಕ್ಕಳು ಮನೇಲಿ ಇಟ್ಕೊಳ್ಳಿ ಸರ್, ಒಬ್ರದ್ದು ಪ್ರಾಬ್ಲಮ್ಗೆ ಇನ್ನೂ 4 ಜನಕ್ಕೆ ಬರುತ್ತೆ, ಎಲ್ಲರಿಗೂ ನಾವು ಅವಾಯ್ಡ್ ಮಾಡಬೇಕಾಗತ್ತೆ, ಇಲ್ಲ ನಾವು ಸ್ಕೂಲ್ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಅದರಿಂದ ದಯವಿಟ್ಟು ಇದೆಲ್ಲ ಈ ಕೇಸೆಲ್ಲ ಹ್ಯಾಂಡ್ಲ್ ಮಾಡೋದು ಬೇಡ. ನಾವು ನಮ್ಮ ಸಂಸ್ಥೆ ನಡೆಯೋದು ಚೆನ್ನಾಗಿ ನಡೆಯೋದು ನೋಡ್ಕೊಳ್ಳೋಣ ಅಂತ ಅದನ್ನು ಮುಚ್ಚಾಕ್ತಾರೆ. ಆ ರೀತಿ ಇದುವೇ ಪ್ರಾಸಿಕ್ಯೂಷನ್ ಒಂದು ಹೋಗಿದೆ. ಈಗ ಏನಾಗುತ್ತೆ ರೀ, ಇನ್ನೂ ಇಷ್ಟೊಂದು ಜನ ಇದ್ದಾರಲ್ರಿ ಲೈನಲ್ಲಿ, ಏನು ರೀ ನಮ್ದು ಕೊಟ್ಬಿಟ್ಟಿದ್ದೀರಿ ಅಂತ ಯಾರೋ ಹೇಳಿರ್ಬೋದು. ಅವ್ರೇನು ಮಾಡ್ತಾರೆ? ಓ ಇದೆಲ್ಲ ಇದೆಯಾ ಇದರಲ್ಲಿ, ಇಷ್ಟೊಂದು ಜನದ್ದು ಇದೆಯಾ, ಇವಾಗ ನಾನೇನಪ್ಪ ಮಾಡೋದು, ನಾನು ಸಿಗಾಕೊಂಡ್ಬಿಡ್ತೀನಲ್ಲ ಅಂತ ಅವರು ಯೋಚನೆ ಮಾಡಿರ್ತಾರೆ. ಅವಾಗೇನಾಗುತ್ತೆ? ಮಾಮೂಲಿ ಗೊತ್ತಲ್ಲ, ಚೆಸ್ ಆಡ್ದಂಗೆ ಈ ಕಡೆ ತೆಗೆದು ಈ ಕಡೆ ಜರುಗಿಸಿದ್ರೆ ಅದು ಅವ್ನದ್ದು ಹೋಗುತ್ತೆ, ಈ ಕಡೆ ತೆಗೆದು ಇವ್ನಿಗೆ ಹೋಗುತ್ತೆ. ಆ ಥರ ಆಯಿತು ಸರ್, ಏನೋ ಒಂದು ದಾರಿ ಹುಡುಕ್ತೀನಿ, ಒಂದಷ್ಟು ದಿವಸ ನೀವು ಎಲ್ಲಾರ ಹೋಗಿ ಏನಾರೋ ಒಂದು ಸ್ಟೇಪ ತೊಗೊಂಡು ಒಂದಷ್ಟು ದಿವಸ ಟೈಮ್ ಇದು ಮಾಡಿ, ಟೈಮ್ ಸ್ಪೆಂಡ್ ಮಾಡಿ, ನನಗೂ ಟೈಮ್ ಸಿಕ್ತಂಗೆ ಆಗುತ್ತೆ, ಎಲ್ಲರನ್ನೂ ಮ್ಯಾನೇಜ್ ಮಾಡ್ತೀನಿ ಸರ್ ಅಂತ ಕಳಿಸಿರ್ತಾರೆ. ಪ್ರಾಸಿಕ್ಯೂಷನ್ ಏನಾಗುತ್ತೆ? ಬರೀ ಮ್ಯಾನೇಜ್ಮೆಂಟಲ್ಲೇ ಕೂತಿರುತ್ತೆ ಅಷ್ಟೇ. ಇದು ಮ್ಯಾನೇಜ್ ಮಾಡೋನು ಯಾರು? ಚೀಫ್ ಆಫ್ ದಿ ಗವರ್ನರು. ಅವರು ಮ್ಯಾನೇಜ್ ಮಾಡಿಬಿಡ್ತಾರೆ. ನಾವೇನು ಮಾಡ್ತೀವಿ? 4 ದಿವಸ ಟಿವಿಗಳಲ್ಲಿ ನೋಡ್ಕೊಂಡು ಮಜಾ ಮಾಡ್ತೇವೆ. ಓ ಇವ್ರದ್ದು ಬಂತು, ನಾಳೆ ಅವ್ರದ್ದು ಬಂತು ಅಂತೀವಿ. ಆಮೇಲೆ ಒಂದು ವಾರ ಆದಮೇಲೆ ಯಾವುದೋ ಒಂದು ಫಿಲಮ್ ನೋಡ್ತಾ ಇರ್ತೀವಿ, ಯಾವನು ಹೇಳ್ತಾನೆ ಏನು ಬಂತು ಅಂತ, ಟಿವಿ ಚೇಂಜ್ ಮಾಡಿ ನೋಡೋ ಅಂತಾನೆ. ಚೇಂಜ್ ಮಾಡಿ ನೋಡಿದ್ರೆ ಇಬ್ಬರದ್ದು ಖುಲಾಸೆ ಆಗಿದೆ, ಇಬ್ಬರು ಎಲ್ಲ ಟಾಟಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಜನಗಳೆಲ್ಲ ಖುಷಿ ಪಡ್ತಾ ಇದ್ದಾರೆ, ಸಂಭ್ರಮ ಆಚರಿಸ್ತಿದ್ದಾರೆ ಎಲ್ಲ ಅವ್ರವ್ರ ಕಚೇರಿನಲ್ಲಿ ಅಂತ ಬರುತ್ತೆ. ಅವಾಗ ಅಥವಾ ನನ್ನ ಮಕ್ಕಳ ಇಂಥ ಹೆಣ್ಮಕ್ಳು ನಾವು ದಿನವೆಲ್ಲ ಟಿವಿ ನೋಡ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ಬಿಟ್ವಲ್ಲ ಅಂತ ಅನ್ಕೋತೀವಿ. ಇಷ್ಟೇ ಪ್ರಾಸಿಕ್ಯೂಷನ್. ಬಟ್ ಇವಾಗ ಕುಮಾರಸ್ವಾಮಿ ಅವ್ರದ್ದು ಬಂದು 2007ರಲ್ಲಿ ಅದು ಇದ್ದಿದ್ದು. ವಿರೋಧ ಪಕ್ಷದವರು 2007ರಲ್ಲಿ ಆಗಿದೆ ಅಂದಮೇಲೆ ಯಾಕೆ ಇಷ್ಟು ದಿನ ಎತ್ತಿಲ್ಲ ಆ ವಿಚಾರನ, ಯಾಕೆ ಇವಾಗ ತೆಗಿತಿದ್ದಾರೆ ಅಂತ ಅನ್ಸುತ್ತೆ? ನೋಡಿ, ಇವಾಗ ಪ್ರಾಸಿಕ್ಯೂಷನ್ಗೆ ಡೇ ಟು ಟೈಮ್ ಅಂತ ಇರಲ್ಲ, ಅದರಲ್ಲಿ ಮೆರಿಟ್ಸ್ ಇರುತ್ತೆ, ಮೆರಿಟ್ಸ್ ನೋಡ್ತಾರೆ. ಇವ್ರ ಕೇಸಲ್ಲಿ ಯಾರೋ ಒಂದು ಪರ್ಸೆಂಟೇಜ್ ಆಫ್ 80 ಮೇಲೆ ಒಟ್ಟಾಗಿದ್ರೆ ಓ ಇದು ಬೇಗ ತೊಗೋಬೇಕು ಅಂತಾರೆ. ಅದು ಏನಿಲ್ಲ, ಒಂದು ಪಾರ್ಟಿ 60-30 ಒಳಗಡೆ ಇತ್ತು ಅಂದರೆ ಆ ವೀಕ್ ಮಾಡೋಕ್ಕೋಸ್ಕರ ಅದನ್ನ ಡಿಲೇ ಮಾಡಿರ್ತಾರೆ. ಆ ಡಿಲೇ ಮಾಡಿದಾಗ ಅದರಲ್ಲಿ ಇರ್ತಕ್ಕಂಥ ಅಂಶಗಳನ್ನೆಲ್ಲ ಕೆಲವರೆಲ್ಲ ಸಣ್ಣ ಪುಟ್ಟವ್ರು RTI ಮೂಲಕ ತರಿಸ್ಕೊಂಡು ನೋಡಿ ಮಾಡಿ ಅವರೇ ಹೇಳ್ಕೊಟ್ಬಿಡ್ತಾರೆ. ಸರ್ ಅವ್ರಿಗೆ ಧೈರ್ಯನ, ಸಾರ್ ನಿಮ್ಮ ಕೇಸಲ್ಲಿ ಏನೂ ಇಲ್ಲ ಸರ್, ನಿಮ್ಮ ಕೇಸಲ್ಲಿ ಒಂದು 40-50% ಅಷ್ಟೇ ಸರ್ ಪ್ರಾಬ್ಲಮ್ ಇರೋದು, ಅವ್ರದ್ದು 80 ಮೇಲೆ ಐತೆ ಸರ್, ನಿಮ್ದೇನಾಗಲ್ಲ ಬಿಡಿ ಸರ್, ನೀವು ಯಾವ್ದಾರ ಒಂದು ಕೋರ್ಟಲ್ಲಿ 2 ಬೆಂಚು 1 ಬೆಂಚಲ್ಲ ನೀವು ಬೇಕಾದ್ರೆ ಸ್ಟೇ ತೊಗೋಬೋದು ಅಂತ ಧೈರ್ಯ ಕೊಟ್ಬಿಟ್ಟಿರ್ತಾರೆ. ಆವಾಗ ಇವ್ರೇನು ಮಾಡ್ತಾರೆ? ನಾನೇನಾದ್ರು ನೀವು ಪ್ರಾಸಿಕ್ಯೂಷನ್ ಕೊಟ್ಟರೆ ಇವ್ರು ಸ್ಟೇ ತೊಗೊಂಡು ನನ್ನ ಹೆಸರು ಹಾಳು ಮಾಡಿಬಿಡ್ತಾರೆ, ಅಷ್ಟೊಂದು ಮೆರಿಟ್ ಇಲ್ಲ ಇವ್ರದ್ರಲ್ಲಿ ಅಂತ ಅವನು ಹೆದರಿರ್ತಾನೆ. ಏನಾಗುತ್ತೆ ಅಂದರೆ, ಒಂದು ಭಯದ ವಾತಾವರಣದಲ್ಲಿ ಫೈಲ್ಗಳನ್ನ ಪೆಂಡಿಂಗ್ ಇಡ್ತಾರೆ. ಧೈರ್ಯವಾಗಿ ಭಯದ ವಾತಾವರಣ ಅವ್ನ ಮೈ ಮೇಲೆ ಹಾಕ್ಕೊಳ್ದೆ ಕೊಟ್ಟರೆ, ಈ ಅಡಿಕೆ ಕದ್ದವನು ಕಳ್ಳ, ಆನೆ ಕದ್ದವನು ಕಳ್ಳ, ಯಾವುದೇ ಪರ್ಸೆಂಟೇಜ್ ನೋಡಬಾರ್ದು, ಎಲ್ರದ್ದು ಫೈಲ್ ಮೂವ್ ಆಗಲಿ, ಎಲ್ರಿಗೂ ಪ್ರಾಸಿಕ್ಯೂಷನ್ಗೆ ಹೋಗಲಿ. ಆವಾಗ ಅವ್ರು ಎದುರಿಸೋದು ಎಲ್ಲಿ ಎದುರಿಸ್ಬೇಕಾಗತ್ತೆ? ಯಾವ ತನಿಖಾ ಆಯೋಗದಲ್ಲಿ ಎದುರಿಸ್ಬೇಕಾಗತ್ತೆ. ಹೋಗಿ ಸುಪ್ರೀಂ ಕೋರ್ಟ್ ತನಕ ಹೋಗಲಿ ಬಿಡಿ. ಅವ್ನು ಸಾಚ ಆಗಿದ್ರೆ ನಗ್ನಗ್ತಾ ಬರಲಿ, ಅವ್ನು ಕಳ್ಳ ಆಗಿದ್ರೆ ಒಳಗಡೆ ಇರಲಿ. ಅದನ್ನು ಯಾರೂ ಮಾಡ್ತಾ ಇಲ್ಲ ರೀ, ಎಲ್ಲರೂ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಿದ್ದಾರೆ. ಈ ಅಡ್ಜಸ್ಟ್ಮೆಂಟ್ ರಾಜಕೀಯದಲ್ಲಿ ನಾವುಗಳೇನು ಮಾಡ್ತಾ ಇದ್ದೀವಿ? ಯಾವುದೋ ಒಂದು ಚಾನಲ್ ಹಾಕ್ಕೊಂಡು ಯಾವನಿಗೂ ಅಂಬಾನಿಗೋ ಅದಾನಿಗೋ ದುಡ್ಡು ಕಟ್ತಾ ಇದ್ದೀವಿ, 200-300 ರೂಪಾಯಿ ಅಷ್ಟೇ, ಅವರು ಉದ್ಧಾರ ಆಗ್ತಿದ್ದಾರೆ. ನಾವು ಒಂದು ಚಾನಲ್ ಹಾಕೊಂಡು ಸುಮ್ಮನೆ ಗೂಗಲ್ ಹೇಳ್ತಾ ನೋಡ್ತಾ ಇರ್ತೀವಿ, ಹೊಟ್ಟೆ ಹಶ್ವಾದಾಗ ಸ್ವಿಚ್ ಆಫ್ ಮಾಡ್ತೀವಿ, ಊಟಕ್ಕೆ ಹೋಗ್ತೀವಿ. ಇದೇ ನಮ್ಮ ಕಾಣೆ ಬರ. ನಮಗೇನು ಇದರಿಂದ ಏನು ವಿಷಯ ಗೊತ್ತಾಗ್ತಿಲ್ಲ. ಆಮೇಲೆ ಒಂದು 3 ತಿಂಗಳಾದ್ಮೇಲೆ ಇನ್ಯಾವನಾರು ದೊಡ್ಡ ವ್ಯಕ್ತಿ ಸ್ವತಃ ಬಿಟ್ರೆ ಹತ್ಲಕ್ಕೆ ತಿರ್ಕೊಂಡ್ಬಿಡ್ತಾರೆ ನ್ಯೂಸ್ ಎಲ್ಲ. ಅಥವಾ ಇನ್ನೇನೋ ಜಾತ್ರೆನೋ ಏರೋಪ್ಲೇನ್ ಬಿದ್ದೋದ್ರೆ ಎಲ್ಲಾರ ಏರ್ಪೋರ್ಟ್ನ 2 ಮಾಡ್ತಾ ಇದೀವಿ ಅಂತ ಸುದ್ದಿ ಬಂದ್ಬಿಡುತ್ತೆ. ಓ ಇನ್ನೊಂದು ಏರ್ಪೋರ್ಟ್ ಮಾಡ್ತಾ ಸೈಡ್ ತೊಗೊಳ್ಳೋಣ ಅಲ್ವಾ, ಹತ್ಲೇ ಹೊಟ್ಟಾಗ್ತಾರೆ ಜನ ಎಲ್ಲ. ಈ ಕೇಸ್ನೇ ಮರ್ತು ಬಿಡ್ತಾರೆ. ಇಷ್ಟೇ, ಇನ್ನೊಂದು ಯಾವ್ದಾದ್ರು ದೊಡ್ಡ ಹಗರಣ ತರದ ತನಕ ಇದು ಚಾಲ್ತಿಲಿರುತ್ತೆ. ನಮ್ಮಂಥ ಸಾಮಾನ್ಯ ಜನಕ್ಕೆ ಟೈಮ್ ಪಾಸ್ ಆಗುತ್ತೆ. ಇದೇ ಪ್ರಾಸಿಕ್ಯೂಷನ್.
ಸರ್ ಬಟ್ ಈ ಹಿಂದೆ ಏನೇ ಹಗರಣಗಳಾದರೂ ಕೂಡ ಅದು ಜನಗಳಿಗೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಅದು ಜನಗಳಿಗೆ ಗೊತ್ತಾಗ್ತಿದೆ. ಸೊ ಇವಾಗ ಬೆಳವಣಿಗೆಗಳು ಡೆವಲಪ್ಮೆಂಟ್ಸ್ ಯಾವುದೂ ಇಲ್ಲ. ಏನು ಅನ್ಸುತ್ತೆ ರಾಜ್ಯಕ್ಕೆ ಯಾವ ಥರ ಬೆಳವಣಿಗೆ ಆಗ್ತಾ ಇದೆ ಅಂತ ಅನ್ಸುತ್ತೆ? ಅವರವರ ಏನೋ ಅವ್ರವ್ರ ಹಗರಣಗಳು ಅವ್ರವ್ರ ಈಚೆ ತರ್ಕೊಳ್ಳೋದ್ರಲ್ಲಿ ಬೆಳವಣಿಗೆ ಆಗ್ತಿದೆಯಾ ಅಥವಾ ಜನಗಳ ವಿಚಾರದಲ್ಲಿ ಬೆಳವಣಿಗೆಗಳ? ಜನಗಳಿಗೆ ಇದು ಒಂಥರ ಚೆನ್ನಾಗಿ ಪೂರ್ತಿ ಎಜುಕೇಷನ್ ಆಗ್ತಾ ಇದೆ. ಈ ಎಜುಕೇಟೆಡ್ ಆಗಿ ಜನಗಳೇನು ಮಾಡಿದ್ದಾರೆ ಎಲ್ಲ ತಿಳ್ಕೊತಾ ಇದ್ದಾರೆ. ಬಟ್ ಅವ್ರಿಗೇನಂದರೆ ಶಕ್ತಿ ಇಲ್ಲ. ಅವ್ರಿಗೇನಿದೆ ಈ ಸಾರ್ವಭೌಮತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಏನಿದೆ, ಒಂದು ಓಟ್ ಹಾಕೋ ಶಕ್ತಿ ಬಿಟ್ಟರೆ ಅವ್ರಿಗೇನೂ ಇಲ್ಲ. ಅವ್ರೇನಾದ್ರು ಸಾರ್ವಜನಿಕರನ್ನೇ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರೆ ಯಾವ ಕೋರ್ಟು 2 ದಿವಸದಲ್ಲಿ ತಗೊಳ್ಳಲ್ಲ. ಸಾರ್ವಜನಿಕ ಹಿತಾಸಕ್ತಿ ತಗೊಂಡೋಗಿ ಮೂಲೆಗೆ ಬಿಸಾಕ್ತಾರೆ. ಅದೇ ಯಾರು ಒಬ್ಬ ಬೇಕಾದವನು ಅವನು ಚೆನ್ನಾಗಿರೋನು ಯಾವುದೋ 4 ಪಕ್ಷದಲ್ಲಿ ಓಡಾಡ್ತಾ ಇರೋನು ಹಾಕಿದ್ರೆ 3 ಗಂಟೆಗೆ 2:15 ನಿಮ್ಮದು ಅಂತ ಬರುತ್ತೆ ನ್ಯೂಸಲ್ಲಿ. ಇವನು ಸಾರ್ವಜನಿಕ ಹಿತಾಸಕ್ತಿಲಿ ಯಾವುದೋ ಒಂದು ಅಧ್ಯಕ್ಷ ಹಾಕಿರ್ತಾನೆ ಅನ್ಕೊಳ್ಳಿ, ಅವ್ನು ದಿನಾವಾಗ ಆಫೀಸಲ್ಲಿ ಕೇಳ್ಕೊಂಬಂದ್ರೆ ಸರ್ ಕೊಯ್ಲು ಇಲ್ಲೇ ಇಲ್ಲ ಬಂದೇ ಇಲ್ಲ ಸರ್ ಅಂತಾರೆ. ಅದೇನು ಮಾಡೋಕ್ಕದು ಸಾರ್ವಜನಿಕರವಾಗ? ಏನು ಮಾಡೋಕ್ಕಾಗಲ್ಲ. ಅವನ ದುಡ್ಡಿರೋನು ಯಾರೋ 4-5 ಪಾರ್ಟಿನಲ್ಲಿ ದುಡ್ಡು ಮಾಡ್ಕೊಂಡಿರೋನು, 300-400 ಎಕರೆ ಜಮೀನು ಮಾಡ್ಕೊಂಡಿರೋನು, ಇವನು ಸಹಾಯ ಮಾಡಲಿಲ್ಲ ಆ ಪಾರ್ಟಿ ಮೇಲೆ ಎತ್ತಾಗ್ತಾನೆ, ಅವ್ನ ಪಾರ್ಟಿ ಸಹಾಯ ಮಾಡಲಿ ಈ ಪಾರ್ಟಿ ಮೇಲೆ ಎತ್ತಾಗ್ತಾನೆ. ಅವನಿಗೆ ಮಾತ್ರ ಎಲ್ಲ ಕೋರ್ಟಲ್ಲೂ ಅರ್ಜಿಗಳು ಮೂವ್ ಆಗ್ತಾ ಇರುತ್ತೆ. ಅವ್ನಿಗೆ 2 ಗಂಟೆಗೂ ಬರುತ್ತೆ, 3 ಗಂಟೆ ಒಳಗೂ ಬಂದ್ಬಿಡುತ್ತೆ ಫೈಲು ಬೆಂಚ್ಗೆ. ಅವನು ಅವಾಗ ಇರಂಗೆ ಎದುರಿಸ್ತಾನೆ. ಸಾರ್ವಜನಿಕರು ಏನು ಮಾಡೋಕ್ಕಾಗತ್ತೆ? ಸಾರ್ವಜನಿಕರು ಯಾವ ಆಫೀಸ್ಗೆ ಹೋಗಿ ಎಲ್ಲಿ ಕೊಟ್ಟರು ಯಾವ ಫೈಲು ಮೂವ್ ಆಗಲ್ಲ. ಏನಂತಾರೆ ಕೋರ್ಟಲ್ಲಿ ಆಗುತ್ತಾ? ಅದಕ್ಕೆ ಸಾರ್ವಜನಿಕರು ಏನು ಮಾಡಿಬಿಟ್ರು, ನಮ್ಗೆ ಇಷ್ಟೇ, ನಮ್ಗೆ ಅಧಿಕಾರ, ನಮ್ಗೆ ಏನೂ ಇಲ್ಲ ಅಂತ ಸುಸ್ತಾಗ್ಬಿಟ್ಟಿದ್ದಾರೆ. ಏನೋ ಒಂದು ಮಾಧ್ಯಮಗಳಿಂದ ಇಲ್ಲಿ ನಡೀತಾ ಇದೆಯಪ್ಪ, ಇಲ್ಲಿ ಇಂಥ ಕಡೆ ಹಾವಿದೆ, ಇಂಥ ಕಡೆ ಚೋಳಿದೆ, ಇಂಥ ಕಡೆ ಮಡ್ರಗಪ್ಪೆ ಇದೆ, ಇಂಥ ಕಡೆ ಎಲ್ಲ ಆನೆನೇ ತಿಂತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಿರೋದು ಮಾಧ್ಯಮಗಳಿಂದ ಅಷ್ಟೇ. ಅವ್ರಿಗೆ ಮಾಧ್ಯಮಗಳಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೋದು. ಎಲ್ಲ ತೋರಿಸ್ತಾ ಇದ್ದೀರಲ್ಲ ಹೋಗ್ಲಿ ಬಿಡಿ ಅಂತ ಹೇಳ್ಬೋದು ಅಷ್ಟೇ. ಇನ್ನೇನು ಮಾಡೋಕ್ಕಲ್ಲ ಸಾರ್ವಜನಿಕರು. ವೇಟ್ ಪ್ಲಸ್ ಕರ್ನಾಟಕ.